ಸಾಂಬಾರ್ ಮಾಡೋದಕ್ಕೆ ಸಾವಿರಾರು ವಿಧಾನಗಳಿವೆ, ಒಂದೊಂದೂರಲ್ಲಿ ಒಂದೊಂದ್ ತರ ಮಾಡ್ತಾರೆ. ಅಕಸ್ಮಾತ್ ನಿಮಗೆ ಹೊಸದಾಗಿ ಒಂದು ಸಾಂಬಾರ್ ಟ್ರೈ ಮಾಡ್ಬೇಕು ಅಂದ್ರೆ ಈ ತಮಿಳ್ನಾಡು ಲಂಚ್ ಸಾಂಬಾರ್ ರೆಸಿಪಿ ಒಂದ್ಸಲ ಟ್ರೈ ಮಾಡಿ. ನೀವು ಕೂಡ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು. ಮೊದಲಿಗೆ 100 ಗ್ರಾಂ ಬೇಳೆ 4 ವಿಸಿಲ್ ಹೊಡಿಸ್ಕೊಂಡು ಪಕ್ಕಕ್ಕಿಡಿ. ಆಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಒಂದು 20 ಸಾಂಬಾರ್ ಈರುಳ್ಳಿ ಫ್ರೈ ಮಾಡ್ಕೊಂಡು 2 ಟೊಮೆಟೊ ಹಾಕೊಂಡು ಬಾಡಿಸ್ಕೊಳ್ಳಿ. ನಂತರ ನಿಮ್ಗೆ ಇಷ್ಟ ಇರೋ ತರಕಾರಿಗಳು ಹಾಕಿ ನೀರು ಸೇರಿಸಿ ಮುಚ್ಚಿಟ್ಟು ಅದನ್ನ ಬೇಯಿಸಬೇಕು. ಅಷ್ಟರಲ್ಲಿ ಬೇಳೆ ಬೆಂದಿರುತ್ತೆ, ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಸೈಡ್ ಗಿಡಿ. ನಾನಲ್ಲಿ ಕುಕ್ಡ್ ಸಾಂಬಾರ್ ಮಸಾಲ ಯೂಸ್ ಮಾಡ್ತಿದೀನಿ. ಇದರ ಸ್ಪೆಷಾಲಿಟಿ ಏನಂದ್ರೆ ಇದರಲ್ಲಿ ಉಪ್ಪು ಹಾಗೂ ಹುಣಸೆ ಹಣ್ಣು ಆಲ್ರೆಡಿ ಇರುತ್ತೆ. ಸೊ ಇದನ್ನ ಹಾಕಿ ಮಿಕ್ಸ್ ಮಾಡಿ ಬೇಳೆ ಹಾಗೂ ನೀರು ಸೇರಿಸಿ 10 ನಿಮಿಷ ಮುಚ್ಚಿಟ್ರೆ ಸಾಕು ಗುರು. ಕುಕ್ಡ್ ಅವರು ಸಾಂಬಾರ್ ಮಸಾಲ ಮಾತ್ರ ಅಲ್ಲದೆ ಸಾಂಬಾರ್ ಕಿಟ್ ಕೂಡ ಸೇಲ್ ಮಾಡ್ತಾರೆ. ಅಂದ್ರೆ ಅದರಲ್ಲಿ ಬೇಯಿಸಿರುವಂತಹ ಬೇಳೆ ಇರುತ್ತೆ. ಲಂಚ್ ಸಾಂಬಾರ್ ಮಾತ್ರ ಅಲ್ಲದೆ ಮಡ್ರಾಸ್ ಟಿಫಿನ್ ಸಾಂಬಾರ್ ಕೂಡ ಇದೆ ಅವರ ಹತ್ರ. ಅಂಡ್ ಅವರ ಪ್ರಾಡಕ್ಟ್ಸ್ ನಿಮಗೆ ಎಲ್ಲ ಆಫ್ಲೈನ್ ಹಾಗೂ ಆನ್ಲೈನ್ ಸ್ಟೋರ್ ಗಳಲ್ಲೂ ಲಭ್ಯವಿದೆ. ಕೊನೆಗೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೂ ತುಪ್ಪ ಹಾಕಿ ಸಿಂಪಲ್ ಆಗೊಂದು ಒಗ್ಗರಣೆ ಕೊಟ್ರೆ ರೆಡಿ ಗುರು. ಈ ಸಾಂಬಾರ್ ಜೊತೆ ಬಿಸಿ ಬಿಸಿ ಅನ್ನ ಇದ್ರೆ ಬೆಸ್ಟ್ ಆಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು.